ಸಿದ್ದರಾಮಯ್ಯ ಸರ್ಕಾರ ಭಂಡತನದ ಸರ್ಕಾರ ಅಂತ ಹೇಳಿ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಹಗರಣದ ಸರಮಾಲೆಯಲ್ಲಿ ಕಾಂಗ್ರೆಸ್ ಸಿಲುಕಿದೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದಿಂದ ಭ್ರಷ್ಟಾಚಾರ ಅನ್ನೋದು ಶುರುವಾಗಿದೆ. ಅವತ್ತು ಇದು ಅಬಕಾರಿ ಇಲಾಖೆಗೆ ಬಂದಿದೆ. ವಾಲ್ಮೀಕಿ ನಿಗಮದಿಂದ ಭ್ರಷ್ಟಾಚಾರ ಆರಂಭವಾಗಿದ್ದು ಇವಾಗ ಇದು ಅಬಕಾರಿ ಇಲಾಖೆಗೆ ಬಂದಿದೆ. ಗ್ಯಾರಂಟಿ ನಿಭಾಯಿಸಲಾಗದೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅಬಕಾರಿ ಸಚಿವರ ರಾಜೀನಾಮೆ ಆಗಲೇಬೇಕು. ಅಬಕಾರಿ ಇಲಾಖೆಯಿಂದ ಕುಡುಕರನ್ನ ಮಾಡ್ತಾ ಇದೆ. ಕಡಿಮೆ ಅಂತರಕ್ಕೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ನಾವು ಆಡಿಯೋ ಸಮೇತ ದಾಖಲೆಯನ್ನ ನೀಡಿದ್ವಿ, ಆದ್ರೂ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಹಳ ಬಂಡತನದಿಂದ ನಡ್ಕೊಳ್ತಾ ಇದೆ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಶುರುವಾಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದು ತಲುಪಿದೆ. ಅಬಕಾರಿ ಇಲಾಖೆಯಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಒಂದು ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಮನಸೋ ಇಚ್ಛೆ ಬೇಕಾಬಿಟ್ಟು ಲೈಸೆನ್ಸ್ಗಳನ್ನು, ಲಿಕ್ಕರ್ ಲೈಸೆನ್ಸ್ಗಳನ್ನು CL7 CL9 ಮೊನ್ನೆ ದಿನ ನಾನು ಏನು ಹೇಳಿದ್ದೇನೆ, 500 ಮೀಟ್ರಿಗೊಂದು ಲಿಕ್ಕರ್ ಶಾಪ್ಗಳು ಸಿಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದ್ರು. ಯಾಕೆ ಅಂತ ಹೇಳಿದ್ರೆ ಇವರ ರಾಜ್ಯ ಸರ್ಕಾರದ ನೀತಿಯ ಪರಿಣಾಮವಾಗಿ